ಸಿಲಿಕಾನ್ ಸಿಟಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಆಪರೇಷನ್ ಫುಟ್ಪಾತ್ ಅನ್ನು ಜಿಬಿಎ ನಡೆಸ್ತಾ ಇದೆ. ಇವತ್ತು ಮೂರನೇ ದಿನದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಇದರ ನಡುವೆನೇ ಜಿಬಿಎ ಅಧಿಕಾರಿಗಳು ದಂಡ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿಯೇ ದಂಡ, ಫುಟ್ಪಾತ್ ಒತ್ತುವರಿ, ಫುಟ್ಪಾತ್ ಮೇಲೆ ಕಟ್ಟಡದ ಅವಶೇಷ ಹಾಕಿದ್ದಕ್ಕೆ ಫೈನ್, 1 ಲಕ್ಷ ದಂಡ ಹಾಕಿದ್ದಾರೆ ಜಿಬಿಎ ಅಧಿಕಾರಿಗಳು. ಈ ಹಿಂದೆನೇ ಹೇಳಿದ್ರು ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು 250 ರೂಪಾಯಿಯಿಂದ 1 ಲಕ್ಷದವರೆಗೂ ಕೂಡ ದಂಡವನ್ನು ಹಾಕೋದಕ್ಕೆ ಅವಕಾಶ ಇದೆ ಅಂತ. ಬಟ್ ಇಲ್ಲಿಯವರೆಗೂ ಕೂಡ ದಂಡಾಸ್ತ್ರವನ್ನು ಪ್ರಯೋಗಿಸಿರಲಿಲ್ಲ. ಈಗ ಕಾರ್ಯಾಚರಣೆಯ ಮೂರನೇ ದಿನದ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳಿಂದ ದಂಡಾಸ್ತ್ರದ ಪ್ರಯೋಗ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೋಬ್ಬರಿ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಕಾರಣ ಫುಟ್ಪಾತ್ ಅನ್ನ ಸರ್ ಅದೇ ಫುಟ್ಪಾತ್ ಎಂಕ್ರೋಚ್ ಮಾಡಿದ್ರಲ್ವಾ, ಹಾಗಾಗಿ ಪೆನಾಲ್ಟಿ ಹಾಕಿದ್ದೀವಿ. ಟರ್ನೂ ಕೂಡ ಕಟ್ಕೊಂಡಿದ್ದಾರೆ ಸರ್. ಆಮೇಲೆ ಎಲ್ಲ ಅವಶೇಷಗಳನ್ನ ಇಲ್ಲೇ ಹಾಕೊಂಡಿದ್ದಾರೆ. ಆಮೇಲೆ ಅವೆಲ್ಲ ಒಳಗಡೆ ಹಾಕಿ ಅಂತ ಆಲ್ರೆಡಿ ಲಾಸ್ಟ್ ಟೈಮ್ 20,000 ಪೆನಾಲ್ಟಿ ಹಾಕಿ ಅವೇರ್ನೆಸ್ ಮಾಡಿದ್ದೀವಿ ಇವರಿಗೆ. ಅದಾದಮೇಲೆ ಮತ್ತೆ ಆಗ್ತಾ ಇದೆ. ಲಾಸ್ಟ್ ಟೈಮ್ 20,000 ಹಾಕಿದ್ದೀವಿ, ಈಗ 1 ಲಕ್ಷ ಪೆನಾಲ್ಟಿ ಹಾಕಿದ್ದೀವಿ ಕಮಿಷನರ್ ಅವರ ಆದೇಶ. ಸರ್ ಅದೇ ಫುಟ್ಪಾತ್ ಎಂಕ್ರೋಚ್ ಮಾಡಿದ್ರಲ್ವಾ, ಹಾಗಾಗಿ ಪೆನಾಲ್ಟಿ ಹಾಕಿದ್ದೀವಿ. ಟರ್ನೂ ಕೂಡ ಕಟ್ಕೊಂಡಿದ್ದಾರೆ ಸರ್. ಆಮೇಲೆ ಎಲ್ಲ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದ್ದಾರೆ. ಈ ಹಿಂದೆಯೇ ಈ ದಂಡ ಹಾಕಿರುವಂತಹ ವ್ಯಕ್ತಿ ಇದ್ದಾರಲ್ಲ, ಆ ವ್ಯಕ್ತಿಗೆ 20,000 ರೂಪಾಯಿ ದಂಡವನ್ನು ಹಾಕಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನು ಜಿಬಿಎ ಅಧಿಕಾರಿ ಕೊಡ್ತಾ ಇರುವಂಥದ್ದು. ಕಮಿಷನರ್ ಅವರ ಸೂಚನೆಯ ಮೇರೆಗೆ ಈ ಫೈನ್ ಬಿದ್ದಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಆಫೀಸರ್ಸ್ ಕೊಡ್ತಾ ಇದ್ದಾರೆ.